ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ನೈಟ್ದು ಮಿನಿ ಬ್ಲಾಗ್ ಆಗಿರುತ್ತೆ. ನೈಟ್ ವೀಡಿಯೋ ಮಾಡಿ ಬ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಎಷ್ಟು ಕೂಲಾಗಿದೆ ಗೊತ್ತಾ. ನಮ್ಮ ಮನೆ ಹತ್ರ ತೆಂಗಿನ ತೋಟ ಬೇರೆಯವ್ರದ್ದು ಇರೋದ್ರಿಂದ ಫಸ್ಟ್ ಹಾಗೇ ಇತ್ತು. ಬೇಲಿ ಹಾಕಿದ್ರು, ಈಗ ಕಾಂಪೌಂಡಲ್ಲಿ ಹಾಕಿದ್ದಾರೆ. ತುಂಬ ಕೂಲಾಗಿದೆ, ಬಟ್ ತುಂಬ ಸೆಕೆ ಟೈಮಲ್ಲೆಲ್ಲ ತುಂಬ ಕೂಲಾಗಿರುತ್ತೆ. ನೋಡಿ, ಇದು ನಾನು ಬಿಡಿಸಿರೋದಂಗೆ ರಂಗೋಲೆ ತುಂಬ ಸಿಂಪಲಾಗಿ ಬಿಡಿಸಿದ್ದೀನಿ. ಅದು ಕೂಡ ಈ ಥರ ಎಲ್ಲ ಇದೆ. ಮನೆ ಮುಂದೆ ಎಲ್ಲ ನೋಡ್ಬೋದು. ಇವತ್ತು ಊಟಕ್ಕೆ ಸಿಂಪಲಾಗಿ ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಏನು ಮಾಡ್ಕೊಂಡಿದ್ದೀವಮ್ಮ? ರೈಸ್, ಅನ್ನ ಮಾಡ್ಕೊಂಡಿದ್ದೀವಿ. ಓಕೆನಾ? ಹಾಗೆ ಇದು ಹೆಸರು ಕಾಳು, ಕಡಲೆಕಾಳು, ಅಲಸಂದೆಕಾಳು ಮೊಳಕೆ ಸ್ವಲ್ಪ ಇತ್ತು. ಹಾಗಾಗಿ ಅಲಸಂದೆಕಾಳು ಹಸಿದು ಹುಳಿ ಸಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ, ರೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಸ್ವೀಟು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಜಾಮೂನ್ ಯಾರಿಗೆಲ್ಲ ಇಷ್ಟ, ಬರೀ ಹಾಲಲ್ಲೇ ಕಲಸಿದ್ದೀನಿ. ಯಾರಿಗೆಲ್ಲ ಇಷ್ಟ ಜಾಮೂನ್ ಕಮೆಂಟ್ ಮಾಡಿ. ಹಾಗೆ ಕೂಡ ಕಡಲೆಕಾಯಿ ತಂದಿದ್ರು ಹಸಿದ್ದು, ಹಾಗಾಗಿ ನೀಟಾಗಿ 4-5 ಸಲ ತೊಳೆದು ತುಂಬ ಮಣ್ಣಿಗೆ ತುಪ್ಪ ಹಾಕಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದು. ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ವಾಶ್ ಮಾಡಬೇಕು ಆ್ಯಸ್ ಯೂಶುವಲ್. ಆರೋಗ್ಯಕ್ಕೆ ಒಳ್ಳೆಯದು. ಹಣ್ಣುಗಳು, ತರಕಾರಿ, ಹಣ್ಣು, ಸೊಪ್ಪೆಲ್ಲ. ಹಾಗೆ ಇದು ಹಸಿ ಕಡಲೆಕಾಯಿ ಹಾಕಿರೋದ್ರಿಂದ ಬೂಸ್ಟ್ ಬಂದಂಗೆ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಯಿಸ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಬೈ ಬೈ, ಟೇಕ್ ಕೇರ್. ಇದೊಂದು ನೈಟ್ ಆಗಿದೆ ಮಿನಿ ಬ್ಲಾಗ್. ಮೊಳಕೆ ಕಾಳು ಯಾರಿಗೆಲ್ಲ ಇಷ್ಟ, ಪಾತ್ರೆ ವಾಶ್ ಮಾಡಿದ್ದೀನಿ. ಇನ್ನೂ ಕೂಡ ವಾಶ್ ಮಾಡಬೇಕು. ಇದು ಪೂಜೆದು. ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್.